ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ತಪ್ಪು ಮಾಡಿದೀರಾ ಅಂತ ನಿಮ್ ಅಂತರಾತ್ಮದ ಹತ್ರನೇ ಹೇಳಿಸ್ತೀನಿ. ನೀವು ಸುಳ್ಳು ಹೇಳಿ ಪ್ರಪಂಚನ ನಂಬಿಸ್ಬೋದೇ ಹೊರತು ನಿಮ್ ಅಂತರಾತ್ಮನ ನಂಬಿಸಕ್ಕಾಗಲ್ಲ. ನಿಮ್ ಮನಸ್ಸಾಕ್ಷಿನ ಸುಳ್ಳು ಸಾಕ್ಷಿ ಅಂತ ಯಾರು ಅನ್ನಲ್ವಲ್ಲ. ಬದಲಾಗಿ, ಈಗ್ಲಾದ್ರೂ ಬದಲಾಗಿ. ನಿಮ್ ವರ್ತನೆ ಬದಲಾಯಿಸಿ. ಒಳ್ಳೆ ಆಲೋಚನೆ ಮಾಡೋದನ್ನ ಕಲ್ತ್ಕೊಳ್ಳಿ. ನಾವು ಈ ಮನೆ ಸೊಸೆ ಅಂದ್ರು. ಈ ಮನೆ ಗೌರವನ ಮರ್ಯಾದೆನ ಉಳಿಸ್ಬೇಕಾದವರು. ಅಂಥದ್ರಲ್ಲಿ ನಮ್ ಕೆಲಸದವ್ರ ಕೈಯಲ್ಲಿ ನಮ್ಮ ಮನೆಯಲ್ಲೇ ನಾವು ಕಳ್ತನ ಮಾಡಿಸಿದ್ರೆ ನಮ್ಮನೆ ಗೌರವ ಮರ್ಯಾದೆ ಏನಾಗತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಯಾವತ್ತೂ ನಮ್ಮನೆ ಮರ್ಯಾದೆ ತೆಗಿಯಕ್ಕೆ ನೋಡ್ಬೇಡಿ. ಇನ್ನೊಂದ್ಸಲ ಹೀಗೇನಾದ್ರೂ ಆಯ್ತು ಅಂದ್ರೆ ಚೆನ್ನಾಗಿರಲ್ಲ. ಇದನ್ನ ಬೆದರಿಕೆ ಅನ್ಕೋತಿರೋ ಎಚ್ಚರಿಕೆ ಅನ್ಕೋತಿರೋ ನಿಮ್ಮಿಷ್ಟ. ನೀವು ಹೇಗ್ ಅನ್ಕೊಂಡ್ರು ನನ್ಗೆ ನಷ್ಟ ಇಲ್ಲ. ಆದ್ರೆ ನೀವು ನಾನ್ ಅನ್ಕೊಂಡ್ ಹಾಗೆ ಬದಲಾಗಿ, ಒಳ್ಳೆಯವಳಾಗಿ ಬದಲಾಗ್ಲೇಬೇಕು. ಬೆದರಿಕೆ ಅನ್ಕೋತಿರೋ ಎಚ್ಚರಿಕೆ ಅನ್ಕೋತಿರೋ ನಿಮ್ಮಿಷ್ಟ. ಅಷ್ಟರೊಳಗೆ ಆ ಕಿರೀಟ ತಂದು ನಾನಿರೋ ಹೋಟ್ಲ್ ರೂಮ್ಗೆ ತಂದ್ಕೊಡಿ. ಇಲ್ದೆ ಹೋದ್ರೆ ನೆಕ್ಸ್ಟ್ ಮಿನಿಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಿಮ್ ಮೇಲೆ ಕೇಸ್ ಹಾಕ್ತೀನಿ. ಅತ್ತೆ, ಅತ್ತೆ ಅದು ಗುರುಗಳ ಹತ್ರ ನಾವು ಹೋಗದೆ ಇದ್ದಿದ್ದು ನಮ್ಮ ತಪ್ಪೆ. ವಿಶಿಷ್ಟ ಅಭಿಷೇಕ ಮಾಡಿಸ್ದೇ ಇದ್ದಿದ್ದು ನಮ್ಮ ತಪ್ಪೆ. ನಾವೇನು ಬೇಕು ಅಂತ ತಪ್ಪು ಮಾಡಲಿಲ್ಲ ಅತ್ತೆ. ಅತ್ತೆ, ಸರಿಯಾದ ಸಮಯಕ್ಕೆ ಕಿರೀಟ ನಿಮ್ಗೆ ತಂದು ಕೊಡದೇ ಇದ್ರೆ ಅವರಿಂದ ನೀವು ಮಾತು ಕೇಳಬೇಕಾಗತ್ತೆ ಅಂತ
ಗುರುಗಳ ಹತ್ರ ಹೋಗ್ದೆ ಶಾಪಿಗೆ ಹೋಗಿ ಆ ಕಿರೀಟ ತಗೊಂಡ್ ಬಂದ್ವಿ. ಆ ಕಿರೀಟ ತರೋಕೆ ಅಂತ ನೀವು ಶಾಪ್ಗೆ ಹೋಗ್ಬೇಕಾ? ಕಿರೀಟ ಅಲ್ಲಿದೆ ಅಂತ ನನ್ಗೆ ಫೋನ್ ಮಾಡಿ ಹೇಳಿ ನೀವು ಗುರುಗಳ ಹತ್ರ ಹೋಗ್ಬೋದಿತ್ತಲ್ವಾ? ನಾನು ಐಶ್ವರ್ಯನ ಕಳಿಸಿ ಕಿರೀಟನ ತರಿಸ್ತಿದ್ದೆ ಅಲ್ವಾ? ಅಂದ್ರೆ ಆ ಯೋಚನೆನೇ ನಂಗೆ ಬರ್ಲಿಲ್ಲ ಅತ್ತೆ. ಬರಲ್ಲ, ಆ ರೀತಿ ಆಲೋಚನೆ ನಿನಗ್ ಬರಲ್ಲ. ನಿನ್ನ ಅತ್ತೆ ಕೂಡ ಹೇಳ್ದೇನೆ ಕಿರೀಟನ ರಿಪೇರಿಗೆ ಕೊಡೋ ಅಂತ ಆಲೋಚನೆ ಬರುತ್ತೆ ಹೊರತು ಹೀಗೆ ಫೋನ್ ಮಾಡಿ ಹೇಳ್ಬೇಕು ಅನ್ನೋ ಆಲೋಚನೆ ಮಾತ್ರ ನಿನಗ್ ಬರಲ್ಲ. ಅಷ್ಟಕ್ಕೂ ನನಗ್ ಹೇಳ್ದೇನೆ ಆ ಕಿರೀಟನ ರಿಪೇರಿ ಕೊಟ್ಟಿದ್ದು ನೀನ್ ಮಾಡಿರೋ ಮೊದಲನೇ ತಪ್ಪು. ರಿಪೇರಿ ಕೊಟ್ಮೇಲಾದ್ರೂ ಆ ವಿಷಯನ ನನಗ್ ಹೇಳ್ದೆ ಇದ್ದಿದ್ದು ಎರಡನೇ ತಪ್ಪು. ದಾರಿಲಿ ನಿಮ್ಗೆ ಕಿರೀಟದ ವಿಷಯ ನೆನಪಾಗ್ತಿದ್ದ ಹಾಗೆ ಆ ವಿಷಯನ ನನಗ್ ಫೋನ್ ಮಾಡಿ ಹೇಳಿ ನಿಮ್ ಪಾಡಿಗ್ ನೀವು ಅಭಿಷೇಕಕ್ಕೆ ಹೋಗ್ದೆ ಮತ್ತೆ ವಾಪಸ್ ಬಂದಿದ್ದೀರಲ್ಲ, ಇದು ನೀವು ಮಾಡಿರೋ ತುಂಬಾ ದೊಡ್ಡ ತಪ್ಪು. ಹಾಗಲ್ಲ ಮಮ್ಮಿ. ಇನ್ಹ್ಯಾಗಪ್ಪ? ಇನ್ಹ್ಯಾಗೆ? ಇಷ್ಟಕ್ಕೂ ಈ ಅಭಿಷೇಕ ಮಾಡ್ಸಿ ಅಂತ ಗುರುಗಳು ಹೇಳಿದ್ದು ನಿಮ್ಗೋಸ್ಕರ. ಇನ್ನು 100 ಕಾಲ ಯಾವ ಆತಂಕನೂ ಅನಿಷ್ಟನೂ ಬರ್ದೆ ನೀವು ಸಂತೋಷವಾಗಿ ಇರ್ಬೇಕಂತಲ್ವಾ? ಅಂತ ಮುಖ್ಯವಾದ ಅಭಿಷೇಕದ ವಿಷಯದಲ್ಲಿ ಇಷ್ಟು ನಿರ್ಲಕ್ಷ್ಯ ಮಾಡ್ತೀರಾ? ಮಮ್ಮಿ, ನಿಜವಾಗ್ಲೂ ನಮ್ದು ನಿರ್ಲಕ್ಷ್ಯ ಅಲ್ಲ ಮಮ್ಮಿ. ಆಪತ್ ಧರ್ಮ ಆಗಿ ನಾವ್ ಹಾಗೆ ಮಾಡ್ಬೇಕಾಗಿ ಬಂತು. ಹಾಗಂತ ನಾವು ಮಾಡಿದ್ದು ತಪ್ಪಲ್ಲ ಅಂತ ಅಲ್ಲ ಮಮ್ಮಿ, ತಪ್ಪೆ. ಖಂಡಿತ ನಾವು ಮಾಡಿದ್ದು ತಪ್ಪೆ. ಆ ಕ್ಷಣದಲ್ಲಿ ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿಲ್ಲ ಮಮ್ಮಿ, ವರ್ತಮಾನದ ಬಗ್ಗೆ ಯೋಚನೆ ಮಾಡಿದ್ವಿ. ಸಮಯಕ್ಕೆ ನಾವು ಅವ್ರಿಗೆ ಕಿರೀಟ ಕೊಡದೇ ಇದ್ರೆ ಅವರು ನಿಮಗೆಲ್ಲ ಎಂಥ ಮಾತಂತಾರೋ ಅಂತ ಮಾತ್ರ ಯೋಚನೆ ಮಾಡಿದ್ವಿ. ನೀವು ಮಾತು ಕೇಳದೆ ಇರಬೇಕು ಅಂತ ತಕ್ಷಣ ಕಿರೀಟ ತಗೊಂಡು ಬಂದು ನಿಮಗೆ ಕೊಡಬೇಕು ಅಂತ ಮಾತ್ರ ಯೋಚನೆ ಮಾಡಿದ್ವಿ. ಸಮಯಕ್ಕೆ ಕಿರೀಟ ಸಿಗದೇ ಇದ್ರೆ ಅವ್ರು ನಿಮಗೆ ಏನಂತಾರೋ ಅನ್ನೋ ಟೆನ್ಷನಲ್ಲಿ ನಿಮಗೆ ಫೋನ್ ಮಾಡಿ ಹೇಳಬೇಕು ಅನ್ನೋ ಆಲೋಚನೆ ಬರಲಿಲ್ಲ ಮಮ್ಮಿ. ಹಾಗೆ ಫೋನ್ ಮಾಡದೇ ಇದ್ದಿದ್ದು ತಪ್ಪೆ ಮಮ್ಮಿ, ಖಂಡಿತ ನಮ್ಮ ತಪ್ಪೆ. ಚಿಕ್ಕ ಮಕ್ಕಳು ಚಿಕ್ಕ ತಪ್ಪು ಮಾಡಿದ್ದೀವಿ. ದೊಡ್ಡ ಮನ್ಸು ಮಾಡಿ ನಮ್ಮನ್ನ ಕ್ಷಮಿಸಿ ಮಮ್ಮಿ, ಪ್ಲೀಸ್ ಮಮ್ಮಿ. ದಯವಿಟ್ಟು ಇದೊಂದ್ಸಲ ಕ್ಷಮಿಸ್ಬಿಡಿ ಮಮ್ಮಿ. ಮಮ್ಮಿ, ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ. ನಾನು ಒಳ್ಳೆ ಮಮ್ಮಿ ಅಲ್ವಾ? ಪ್ಲೀಸ್ ಪ್ಲೀಸ್ ಮಮ್ಮಿ, ಮಮ್ಮಿ ಪ್ಲೀಸ್. ಸರಿ ಬಿಡು. ಇನ್ಯಾವತ್ತೂ ಇಂಥ ಕೆಲಸ ಮಾಡಬೇಡಿ. ಆಯ್ತು ಮಮ್ಮಿ, ಇನ್ಯಾವತ್ತೂ ಹೀಗಾಗಲ್ಲ. ಮನಸ್ಸಾಕ್ಷಿನ ಸುಳ್ಳು ಸಾಕ್ಷಿ ಅಂತ ಯಾರು ಅನ್ನಲ್ವಲ್ಲ. ಏನ್ ಯೋಚಿಸ್ತಾ ಇದ್ಯಾ? ನೀನ್ ಮಾಡಿದ್ದೇ ಕರೆಕ್ಟು ಅಂತ ಈಗ್ಲೂ ಅನ್ಕೊಂಡಿದ್ಯಾ? ಹೌದು, ನಾನ್ ಮಾಡಿದ್ದು 100% ಕರೆಕ್ಟ್. ಇಲ್ಲ, ನೀನ್ ಮಾಡಿದ್ದು 100% ತಪ್ಪು. ಸುಮ್ನೆ ಶ್ಯಾಮ ಮೇಲೆ ಕೋಪನ ದ್ವೇಷನ ಬೆಳೆಸ್ಕೊಂಡೆ. ಅನಾವಶ್ಯಕವಾಗಿ ಶ್ಯಾಮ ಜೀವನನ ನಾಶ ಮಾಡ್ಬೇಕು ಅಂತ, ಅವಳನ್ನ ಮನೆಯಿಂದ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ.
ಶ್ಯಾಮ ಮೇಲೆ ಹಗೆ ತೀರಿಸ್ಕೊಳಕ್ ಹೋಗಿ ಕೊನೆಗೆ ಕುಟುಂಬದ ಮರ್ಯಾದೆನೆ ತೆಗಿಯಕ್ಕೆ ಸಿದ್ಧ ಆದೆ. ಕಿರೀಟನ ಕಳ್ತನ ಮಾಡಿಸಿ ಮನೆ ಮರ್ಯಾದೆನ ಬೀದಿಗ್ ತರಕ್ ನೋಡ್ದೆ. ನೀನ್ ಮಾಡಿದ್ದು ತಪ್ಪೇನೆ, ಖಂಡಿತವಾಗ್ಲೂ ನೀನ್ ಮಾಡಿದ್ದು ತಪ್ಪೇನೆ. ಇಲ್ಲ ಇಲ್ಲ ಇಲ್ಲ, ತಪ್ಪೆಲ್ಲ ಶ್ಯಾಮದೆ. ನಾನ್ ಈ ಮನೆಗೆ 2ನೇ ಸೊಸೆ ಆದ್ರೂ ದೊಡ್ಡ ಸೊಸೆಗಿಂತ ಹೆಚ್ಚು ಪ್ರಾಮುಖ್ಯತೆನ ಸಂಪಾದಿಸ್ದೆ. ದೊಡ್ಡ ಸೊಸೆ ವೈದೇಹಿ ಅಕ್ಕಂಗೆ ಅಷ್ಟು ಲೋಕಜ್ಞಾನ ಇಲ್ದಿರೋದ್ರಿಂದ ನಾನೇ ದೊಡ್ಡ ಸೊಸೆ ಅನ್ನೋ ಹಾಗೆ ಮೆರೀತಿದ್ದೆ. ಶ್ಯಾಮ ಬರೋವರೆಗೂ ಈ ಮನೆಯಲ್ಲಿ ನಾನು ಮುಕುಟ ಇಲ್ದಿರೋ ಮಹಾರಾಣಿ ಹಾಗೆ ಆರಾಮಾಗಿದ್ದೆ. ಅತ್ತೆ ಮಾವನ್ ಜೊತೆಗೆ ಎಲ್ರೂ ಎಲ್ಲ ವಿಷಯದಲ್ಲೂ ನನ್ನ ಸಲಹೆ ತಗೊಳ್ಳೋ ಅಷ್ಟು ಹೈಯರ್ ಪೊಸಿಷನ್ ಅಲ್ಲಿದ್ದೆ. ಹಾಗಿದ್ ನಾನು ಇವತ್ತು ಈ ರೀತಿ ಪರಿಸ್ಥಿತಿಲಿ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಆ ಶ್ಯಾಮನೇ. ದಿನಕ್ಕೂ ಶ್ಯಾಮ ಈ ಮನೇಲಿ ತನ್ನ ಬೆಲೆನ ಹೆಚ್ಚಿಸ್ಕೊಂಡು ನನ್ನ ಬೆಲೆನ ಕಡಿಮೆ ಮಾಡ್ತಾನೆ ಬಂದ್ಲು. ನನಗಿಂತ ಮೊದಲು ಫ್ಯಾಕ್ಟ್ರಿ ಕಾಲಿಟ್ಟು ಫ್ಯಾಕ್ಟ್ರಿ ವ್ಯವಹಾರ ನೋಡ್ಕೊಳ್ಳೋಕೆ ಶುರು ಮಾಡಿದ್ಲು. ಫ್ಯಾಕ್ಟ್ರಿಲಿ ಅವಳ ಬೆಲೆನ ಕಡಿಮೆ ಮಾಡಕ್ಕೋಸ್ಕರ ನಾನು ಕೂಡ ಫ್ಯಾಕ್ಟ್ರಿಗೆ ಹೋಗೋಕೆ ಶುರು ಮಾಡಿದೆ. ಅಲ್ಲೂ ಕೂಡ ಶ್ಯಾಮ ತನ್ನ ಬೆಲೆನ ಹೆಚ್ಚಿಸ್ಕೊಂಡು ನನ್ನ ಬೆಲೆನ ಕಡಿಮೆ ಮಾಡಕ್ ಶುರು ಮಾಡಿದ್ಲು. ಕೊನೆಗೆ ನಮ್ ಫ್ಯಾಕ್ಟ್ರಿಲೇ ಒಬ್ಬ ವರ್ಕರ್ ಅನ್ನಾಗಿ ಮಾಡಿ ರತ್ನಮ್ಮನ್ ಸ್ಥಾನದಲ್ಲಿ ನನ್ನ ನಿಲ್ಸಿ ರತ್ನಮ್ಮ ಮಾಡೋ ಕೆಲ್ಸನೆಲ್ಲ ನನ್ ಕೈಯಲ್ಲಿ ಮಾಡಿಸಿದ್ಲು. ನನಗೆ ಇಷ್ಟು ಅವಮಾನ ಮಾಡಿದ ಹೆಂಗಸಿನ ಮೇಲೆ, ನನಗೆ ಇಷ್ಟು ಅನ್ಯಾಯ ಮಾಡಿರೋ ಹೆಂಗಸಿನ ಮೇಲೆ ಹಾಗೆ ತೀರಿಸ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ತಪ್ಪು ಹೇಗಾಗುತ್ತೆ? ಇಲ್ಲ, ಇದು 100% ತಪ್ಪಲ್ಲ. ತೀರಿಸ್ಕೊಳ್ತೀನಿ, ಶ್ಯಾಮನ್ ಮೇಲೆ ಹಾಗೆ ತೀರಿಸ್ಕೊಳ್ತೀನಿ. ಇನ್ನೂ ಹೆಚ್ಚು ಅವಳು ಅನುಭವಿಸ್ಬೇಕು ಹಾಗೆ ಮಾಡ್ತೀನಿ. ನನ್ನ ಪವರ್ ಏನು ಅಂತ ಅವಳಿಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ನೀನ್ ಮಾಡ್ತಾ ಇರೋದು ದೊಡ್ಡ ತಪ್ಪು. ಇನ್ನೊಂದ್ಸಲ ಯೋಚನೆ ಮಾಡು. ನಿನ್ ನಿರ್ಧಾರ ಬದಲಾಯಿಸಲ್ಲ, ಯೋಚನೆ ಮಾಡಲ್ಲ. ನಾನ್ ಮಾಡ್ತಿರೋದು 100% ಕರೆಕ್ಟೇ. ಅಂತರಾತ್ಮದ ಮಾತನ್ನ ನೆಗ್ಲೆಕ್ಟ್ ಮಾಡಿದವರು ಯಾರು ಉದ್ಧಾರ ಆಗಿದ್ದು ಈ ಚರಿತ್ರೆಯಲ್ಲೇ ಇಲ್ಲ. ನಾನು ಹೊಸ ಚರಿತ್ರೆನೇ ಸೃಷ್ಟಿ ಮಾಡ್ತೀನಿ. ಹೌದಾ? ಹಾಗಾದ್ರೆ ಓಕೆ, ಆಲ್ ದಿ ಬೆಸ್ಟ್. ಬಿಡಲ್ಲ ಶ್ಯಾಮ, ನಿನ್ನ ಬಿಡದಿಲ್ಲ. ನೀರು ತಗೊಳ್ರಿ. ಏನಂದ್ರೆ ಏನ್ ಶ್ಯಾಮ? ಏನಾಯ್ತು? ಏನಾಯ್ತ್ರಿ? ಅಷ್ಟು ಚಿಂತೆಯಲ್ಲಿದ್ದೀರಾ? ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ? ಓ, ಗುರುಗಳ ಹತ್ರ ಅಭಿಷೇಕಕ್ಕೆ ಹೋಗದೆ ಇದ್ದಿದ್ದಕ್ಕೆ ಅತ್ತೆಗೆ ಕೋಪ ಬಂದಿದ್ದಕ್ಕಾ? ಅಂತ ವಿಷಯದಲ್ಲಿ ದೊಡ್ಡೋರ್ಗೆ ಹಾಗೆ ಕೋಪ ಬರುತ್ತೆ, ಹಾಗೆ ಮಾತಾಡ್ಬಿಡ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಾನು ಯೋಚನೆ ಮಾಡ್ತಿರೋದು ಆ ವಿಷಯದ ಬಗ್ಗೆ ಅಲ್ಲ ಶ್ಯಾಮ. ಮತ್ತಿನ್ ಯಾವ್ದ್ರ ಬಗ್ಗೆ? ಐಶ್ವರ್ಯ ಅತ್ತಿಗೆ ಬಗ್ಗೆ. ಅತ್ತಿಗೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅತ್ತಿಗೆ ಬದಲಾಗದೆ ಇದ್ರೆ ಹೋಗ್ತಾ ಹೋಗ್ತಾ ಈ ರೀತಿ ಎಷ್ಟು ಘಟನೆಗಳು ನಡೆಯುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ಕುಟುಂಬದ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ನಡೆದಿರೋದ್ ಬಗ್ಗೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ರೀ. ನೀವ್ ಅನ್ಕೋತಿರೋ ಹಾಗೆ ಅಂಥದ್ದು ಏನೂ ಆಗಲ್ಲ. ನಡೆದ್ರೆ ಹೇಗೆ ಅನ್ನೋದೇನೆ ನನ್ನ ಯೋಚನೆ, ನನ್ನ ಭಯ. ಇವಾಗ ನಡೆದಿರೋದ್ರ ಬಗ್ಗೆ ನೀ ಯೋಚನೆ ಮಾಡು.
ಕೆಳಗೆ ಬಿದ್ದಿದ್ದ ಸ್ಕ್ರೂ ನಾವು ನೋಡಿದ್ರಿಂದ, ಅಲ್ಲಿ ಬಿದ್ದಿದ್ದ ಬೀಡಿ ತುಂಡನ್ನ ನೋಡಿದ್ರಿಂದ ರಮಣಯ್ಯ ಕಳ್ತನ ಮಾಡ್ದ ಅನ್ನೋ ವಿಷಯ ಅರ್ಥ ಆಯಿತು. ಇಲ್ಲದೇ ಇದ್ರೆ ಏನ್ ಪರಿಸ್ಥಿತಿ? ಆನಂದ ಗಜಪತಿ ವರ್ಮ ಅವ್ರ ಕುಟುಂಬ ಕಳ್ಳರು ಅಂತ ಸಮಾಜದ ಮುಂದೆ ತಲೆ ತಗ್ಗಿಸ್ಬೇಕಾಗಿತ್ತಲ್ಲ. ಲಕ್ಕಿಯಾಗಿ ಈ ಕಿರೀಟದ ವಿಷಯದಲ್ಲಿ ನಮ್ಗಂತ ಪರಿಸ್ಥಿತಿ ಬರ್ದಿದ್ದ ಹಾಗೆ ನೀನು ಕಾಪಾಡ್ದೆ. ಗ್ರೇಟ್, ರಿಯಲಿ ಯು ಆರ್ ಗ್ರೇಟ್. ನಾವೇನಾದ್ರೂ ಆ ಸ್ಕ್ರೂನ, ಬೀಡಿ ತುಂಡನ್ನ ನೋಡದೇ ಇದ್ದಿದ್ರೆ ನಮ್ಮ ಕುಟುಂಬದ ಮರ್ಯಾದೆ ಉಳಿತಿರ್ಲಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಏನ್ರಿ ನೀವ್ ಹೀಗ್ ನನ್ನ ಹೊಗಳೋದಲ್ಲ ಶ್ಯಾಮ, ಇದು ನಿಜ. ಹೊರಗೆ ನೀನು ಅಮಾಯಕಿ ಥರ ಇದ್ರೂ ಕೂಡ ನೀನು ತುಂಬಾ ಬುದ್ಧಿವಂತೆ. ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ ನಿನ್ ಬ್ರೈನ್ ಪಾದರಸ ಥರ ಚುರುಕ ಕೆಲಸ ಮಾಡತ್ತೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡತ್ತೆ. ಸೊ ಯು ಆರ್ ಗ್ರೇಟ್ ಗ್ರೇಟ್ ಗ್ರೇಟ್. ಇಲ್ ನೋಡಿ, ನೀವ್ ನನ್ನ ಹೀಗ್ ಹೊಗಳ್ತಾ ಇದ್ರೆ ನಂಗೆ ಕೋಪ ಬರುತ್ತೆ. ನಾನ್ ನಿಮ್ ಹತ್ರ ಮಾತಾಡಲ್ಲ. ಏನು ಮಾತಾಡಲ್ವಾ? ನನ್ನ ಹತ್ರ ಮಾತಾಡಲ್ವಾ? ಹೌದು, ಮಾತಾಡಲ್ಲ. ಎಷ್ಟು ದಿನ ನನ್ನ ಮೇಲೆ ಕೋಪಕ್ಕೆ ನನ್ನ ಹತ್ರ ಮಾತಾಡ್ದಂಗೆ ಹೀಗೆ ದೂರನೇ ಇರ್ತೀಯ? ದಿನದ ತನಕ ಯಾಕೆ? ಎಷ್ಟು ಗಂಟೆ ನನ್ನ ಮೇಲೆ ಕೋಪಕ್ಕೆ ನನ್ನ ಹತ್ರ ಮಾತಾಡದೆ ಹೀಗೆ ದೂರ ಇರ್ತೀಯ ಹೇಳು? ಗಂಟೆಗಳು ಬೇಡ ಬಿಡು, ಎಷ್ಟು ನಿಮಿಷ ನನ್ನ ಮೇಲೆ ಕೋಪದಿಂದ ನನ್ನ ಜೊತೆ ಮಾತಾಡ್ದಂಗೆ ಹೀಗೆ ದೂರ ಇರ್ತೀಯ ಹೇಳು? ಒಂದು ಕ್ಷಣ ಕೂಡ ಹಾಗಿರಕ್ಕಾಗಲ್ಲ ರೀ. ನಿಮ್ಮೇಲ್ ಕೋಪಿಸ್ಕೊಂಡು ನಮಗ್ ದೂರ ಆಗಿ ಒಂದು ಕ್ಷಣ ಕೂಡ ಇರಲ್ಲ. ಯಾಕೆ ಅಂದ್ರೆ ನೀವು ನನ್ನ ಪ್ರಾಣ. ನನ್ನ ಪ್ರಾಣದಿಂದ ನಾನು ದೂರ ಇರಕ್ಕಾಗಲ್ವಲ್ಲ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ಸೋ ಮಚ್. ಹೋಗಿ ಮಲ್ಕೊಳ್ಳಿ. ಹೋಗಿ. ತೆರೆದರೆ ಕನಸಿನ ಕದವನು ನಾ ಕದಿಯುವೆ ಹೃದಯದ ಪದವನು. ಮರಳಿ ಬಂತು ಜೀವದಿ ನವಿರಾಗಿ ಜೀವವೇ ಅಗಲಿ ಕೃಷ್ಣ, ನಿನ್ನೆ ಗುರುಗಳ ಹತ್ರ ಹೋಗದೆ ಇದ್ದಿದ್ದಕ್ಕೆ, ವಿಶಿಷ್ಟ ಅಭಿಷೇಕ ಮಾಡದೇ ಇದ್ದಿದ್ದಕ್ಕೆ ಅತ್ತೆ ಅಂತೂ ತುಂಬಾ ನೊಂದ್ಕೊಂಡಿದ್ದಾರೆ. ಅತ್ತೆಗೆ ಬೇಜಾರು ಕಡಿಮೆ ಆಗಿ ಗುರುಗಳ ದರ್ಶನ ನಮ್ಗಾಗೋ ಹಾಗೆ, ಆ ಅಭಿಷೇಕ ಮಾಡಿಸೋ ಭಾಗ್ಯ ನಮ್ಗೆ ಸಿಗೋ ಹಾಗೆ ನಮ್ಮನ್ನ ಆಶೀರ್ವದಿಸು ಕೃಷ್ಣ.
ಶ್ಯಾಮ, ಏನ್ ಶ್ಯಾಮ, ಏನಾಯ್ತು? ಏನಾಯ್ತು? ಯಾಕೆ ಶ್ಯಾಮ ಹಾಕೋಗ್ದೆ? ಏನಾಯ್ತು? ಹೇಳಮ್ಮ, ಏನಾಯ್ತು?